ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಅಮ್ಮನ ಮನೇಲಿ ಇದ್ದೀನಿ. ಸೊ ಅಮ್ಮನ ಮನೇಲಿ ಸಂಜೆ ನನ್ನ ದಿನಚರಿ ಹೇಗಿರುತ್ತೆ ಸಂಜೆದು ಅಂತ ನೋಡ್ತಾ ಹೋಗೋಣ. ಸಂಜೆ ಆದ ತಕ್ಷಣ ನಾವು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ದೇವರಿಗೆ ಕೈ ಮುಗಿತೀವಿ. ಸೊ ಅಮ್ಮ ಕಸ ಎಲ್ಲ ಹೊಡೆದಿದ್ರು. ಸೊ ನಾನು ದೀಪ ಹಚ್ಬಿಟ್ಟು ಉದ್ಬತ್ತಿ ಎಲ್ಲ ಬೆಳಗಿ ದೇವರ ಹತ್ರ ಸ್ವಲ್ಪ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ಸಂಜೆ ಆದ್ಮೇಲೆ ಹೊಟ್ಟೆ ಹಸಿವಾಗೇ ಇರುತ್ತೆ, ಸ್ನಾಕ್ಸ್ ಬೇಕು ಅನ್ಸುತ್ತೆ. ಸೊ ಹಾಗಾಗಿ ಸ್ನಾಕ್ಸ್ ಮಾಡಿದ್ರು ಅಮ್ಮ, ಮಂಡಕ್ಕಿ ಮಾಡಿದ್ರು. ಸೊ ಮಂಡಕ್ಕಿನ ತಿನ್ಕೊಂಡು ಲೈಟ್ ಆಗಿ ಟಿವಿ ನೋಡ್ಕೊಂತ ಒಂದ್ 10 ನಿಮಿಷ ಮಂಡಕ್ಕಿರ ತಿಂದೆ. ಅದಾದ್ಮೇಲೆ ನಾನು ವಾಕಿಂಗ್ ಮಾಡ್ಬೇಕಲ್ವಾ, ಸೊ ಪ್ರೆಗ್ನೆನ್ಸಿಲಿ ಎಕ್ಸರ್ಸೈಸ್ ವಾಕಿಂಗ್ ತುಂಬಾ ಇಂಪಾರ್ಟೆಂಟ್. ಯಾವಾಗ್ಲೂ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಪ್ರೆಗ್ನೆನ್ಸಿ ಟೈಮ್ ಎಕ್ಸರ್ಸೈಸ್ ಕಂಟಿನ್ಯೂ ಮಾಡ್ಬೋದು. ಬಟ್ ಯಾವಾಗ್ಲೂ ಮಾಡ್ತಿರ್ಲಿಲ್ಲ ಅಂದ್ರೆ ಎಕ್ಸರ್ಸೈಸ್ ಮಾಡ್ಬಾರ್ದು, ವಾಕಿಂಗ್ ಅಷ್ಟೇ ಮಾಡ್ಬೇಕು. ಸೊ ನಿಮ್ ಡಾಕ್ಟರ್ ಹತ್ರ ಸಜೆಷನ್ ಕೇಳ್ಬಿಟ್ಟು ಎಕ್ಸರ್ಸೈಸ್ ಮಾಡ್ಬೋದೋ ಬೇಡ ಅಂತ ಕೇಳ್ಕೊಂಡು ಮಾಡೋದು ಬೆಟರ್. ಸೊ ನಾನು ಎಕ್ಸರ್ಸೈಸ್ ಅವಾಗ ಸ್ವಲ್ಪ ಮಾಡೋದು, ಸ್ವಲ್ಪ ದಿನ ಬಿಡೋದು ಮಾಡ್ತಾ ಇರೋದ್ರಿಂದ ನಾನು ಈ ಪ್ರೆಗ್ನೆನ್ಸಿ ಟೈಮ್ ಯಾವುದೇ ಎಕ್ಸರ್ಸೈಸ್ ಮಾಡಿಲ್ಲ. ಹಾಗಾಗಿ ನಾವು ವಾಕಿಂಗ್ಗೆ ಮಾರ್ನಿಂಗು ಮತ್ತೆ ಈವ್ನಿಂಗು ಹಾಫ್ ಅನ್ ಅವರ್ ವಾಕಿಂಗ್ ಮಾಡ್ತೀನಿ. ಅದೇ ತರನೇ ಸಂಜೆ ನಾನು ಅಮ್ಮ ವಾಕಿಂಗ್ಗೆ ಅಂತ ಹೊರಗಡೆ ಹೋದ್ವಿ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಬುಕ್ ಓದ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಬುಕ್ ಓದ್ರೆ ಒಳ್ಳೇದು ಅಂತ ಬುಕ್ ಓದಕ್ ಸ್ಟಾರ್ಟ್ ಮಾಡಿದ್ದೀನಿ ಪ್ರೆಗ್ನೆಂಟ್ ಆದಾಗಿಂದ. ಬುಕ್ ಎಲ್ಲ ಓದಾಯ್ತು. ಅದಾದ್ಮೇಲೆ ಊಟಕ್ಕೆ ರೆಡಿ ಮಾಡ್ಬೇಕಿತ್ತು. ಸೊ ಅಮ್ಮ ಊಟಕ್ಕೆ ಪಾಲಕ್ ರೈಸ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ನಾನು ಅವಣಕ್ಕಿ ಯೂಸ್ ಮಾಡ್ಬಿಟ್ಟು ಪಾಲಕ್ ರೈಸ್ ಮಾಡಿ ಅಮ್ಮ ಅಂತ ಹೇಳಿದ್ದೆ. ಸೊ ಯಾವ ತರ ಏನ್ ಮಾಡೋದು ಅಂತ ಕ್ವಿಕ್ ನೋಡ್ಕೊಂಡ್ ಬರೋಣ. ಅದಕ್ಕೆ ನೆನ್ಸಿಟ್ಟಿರೋ ಬಟಾಣಿ, ಒಂದ್ ಬಟ್ಲು ನವಣಕ್ಕಿ, ಒಂದ್ ಬಟ್ಲು ಅಕ್ಕಿ, ಅದಾದ್ಮೇಲೆ ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸಿನಕಾಳು, ಏಲಕ್ಕಿ, ಲವಂಗ, ಚಕ್ಕೆ, ಮತ್ತೆ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಮತ್ತೆ ಕೊಬ್ಬರಿ ಇದಿಷ್ಟು ತಗೊಂಡಿದೀವಿ. ಅವಣಕ್ಕಿ ಪಾಲಕ್ ರೈಸ್ಗೆ ಪಾಲಕ್ ಸೊಪ್ಪಿಲ್ಲ ಅಂದ್ರೆ ಆಗುತ್ತಾ? ಸೊ ಇಲ್ಲ, ಹಾಗಾಗಿ ಪಾಲಕ್ ಸೊಪ್ಪು ತಗೊಂಡು ಒಂದ್ ಪಾತ್ರೆಯಲ್ಲಿ ನೀರ್ ಹಾಕ್ಬಿಟ್ಟು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಬೇಯಕ್ ಬಿಡ್ಬೇಕು. ಈ ಪಾಲಕ್ ಸೊಪ್ಪು ಬೇಯೋದ್ರೊಳಗೇನೆ ನಾವು ಮಿಕ್ಸಿ ಜಾರಿಗೆ ಏನೇನ್ ಹಾಕೊಳ್ಳೋದು ಏನು ಅಂತ ಮಸಾಲೆಗೆ ನೋಡ್ಕೊಂಡ್ ಬರೋಣ. ಅವಾಗಲೇ ಹೇಳಿದ್ನಲ್ವಾ, ಮಿಕ್ಸಿ ಜಾರಿಗೆನೆ ಏಲಕ್ಕಿ, ಲವಂಗ, ಮೆಣಸಿನಕಾಳು, ಹಸಿಮೆಣಸು, ಜೀರಿಗೆ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನ ಹಾಕಿ ರುಬ್ಕೋಬೇಕು. ಇದು ರುಬ್ಕೊಂಡಾದ್ಮೇಲೆ ಅವಾಗ್ಲೇ ಬೇಯಕ್ ಇಟ್ಟಿದ್ವಲ್ಲ ಪಾಲಕ್ ಸೊಪ್ಪು, ಅದು ಬೆಂದಿತ್ತು. ಆ ಬೆಂದಿರೋ ಪಾಲಕ್ ಸೊಪ್ಪನ್ನ ಈ ರುಬ್ಕೊಂಡಿರೋದನ್ನಕ್ಕೆ ಹಾಕಿ ಮತ್ತೆ ಸಣ್ಣಕ್ಕೆ ರುಬ್ಕೋಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ಸೊಪ್ಪುಗಳನ್ನ ಚೆನ್ನಾಗಿ ತಿಂತಿರ್ಬೇಕು. ಪಾಲಕ್ ಸೊಪ್ಪು ಸಹ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಅದು ತಿನ್ನೋದ್ರಿಂದ ಬ್ಲಡ್ ಎಲ್ಲ ಇಂಪ್ರೂವ್ ಆಗುತ್ತೆ. ಇವಾಗ ಕುಕ್ಕರ್ ತಗೊಂಡಿದ್ದೀನಿ ಪಾಲಕ್ ರೈಸ್ ಮಾಡೋದಕ್ಕೆ. ಆ ಕುಕ್ಕರಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ ನಂತರ ಪಲಾವ್ ಎಲೆ ಮತ್ತೆ ಕರ್ಬೇವ್ ಸೊಪ್ಪು, ಉದ್ದಿನ ಬೇಳೆ, ಕಡಲೆಬೇಳೆ, ಅದಾದ್ಮೇಲೆ ಸಾಸಿವೆ ಜೀರಿಗೆ ಫಸ್ಟ್ಗೆ ಹಾಕ್ಬೇಕಿತ್ತು. ಸೊ ನಾ ಮರ್ತ್ಬಿಟ್ಟೆ, ಅದಕ್ಕೆ ಲಾಸ್ಟಿಗೆ ಹಾಕ್ತಾ ಇದೀನಿ. ಸಾಸಿವೆ ಮತ್ತೆ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಾದ್ಮೇಲೆ ಅವಾಗಲೇ ನೆನ್ಸಿಟ್ಟಿರೋ ಬಟಾಣಿ ಇದ್ವಲ್ಲ, ಆ ಬಟಾಣಿನ ಸೇರಿಸ್ತಿದೀನಿ. ಆ ಬಟಾಣಿನ ಸೇರಿಸಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಸೊ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ತರ ಒಂದ್ಸತಿ ಮನೇಲಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಅಕ್ಕಿ ಮತ್ತೆ ನವಣಕ್ಕಿ ಎರಡನ್ನೂ ಮಿಕ್ಸ್ ಮಾಡ್ತಿದ್ರೆ ಸ್ವಲ್ಪ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತಿಂತಿದ್ದಾಗ ತಿನ್ಬೇಕು ಅಂತಾನೆ ಅನ್ಸ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಮನ್ ಆಗಿ ಶುಗರ್ ಬರ್ತಿರುತ್ತೆ. ಅದು ಶುಗರು ಪ್ರೆಗ್ನೆಂಟ್ ಟೈಮಲ್ಲಿ ಅಷ್ಟೇ ಇರುತ್ತೆ, ಅದಾದ್ಮೇಲೆ ಡೆಲಿವರಿ ಎಲ್ಲ ಆದ್ಮೇಲೆ ಹೋಗುತ್ತೆ. ಸೊ ಅಲ್ಲಿವರೆಗೂ ಶುಗರ್ ಲೆವೆಲ್ ಮೇಂಟೈನ್ ಮಾಡಕ್ ಇರುತ್ತಲ್ವಾ, ಆ ಟೈಮಲ್ಲಿ ನವಣಕ್ಕಿ ಎಲ್ಲ ಅವಾಗ ಯೂಸ್ ಮಾಡಿ ಅಡಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೇದು. ಹಾಗೆ ಶುಗರ್ ಲೆವೆಲ್ ಸಹ ಮೇಂಟೈನ್ ಮಾಡಕ್ ಹೆಲ್ಪ್ ಆಗುತ್ತೆ. ರೈಸ್ ಐಟಮ್ಸ್ ನ ಜಾಸ್ತಿ ತಿನ್ನಕ್ ಆಗಲ್ಲ, ಒಂದ್ ಟೈಮ್ ತಿನ್ಬೇಕು ಅಂತ ಇರುತ್ತೆ. ಬೇರೆ ಬೇರೆ ತರ ತಿಂತಿರ್ತೀವಿ. ಮತ್ತೆ ರೈಸ್ ಐಟಮ್ಸ್ ತಿನ್ಬೇಕು ಅಂದಾಗ ಈ ತರ ನವಣಕ್ಕಿ ಯೂಸ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಳ್ಳೋದ್ರಿಂದ ರೈಸ್ ಐಟಮ್ಸ್ ತಿನ್ನೋಷ್ಟು ಫೀಲ್ ಕೊಡುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮಸಾಲೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ವಿ. ಇದಕ್ಕೆ ಇವಾಗ ನೀರ್ ಆಡ್ ಮಾಡ್ಕೋಬೇಕು. ನೀವು ಎಷ್ಟು ಅಕ್ಕಿ ನವಣಕ್ಕಿ ಮತ್ತೆ ಅಕ್ಕಿ ತಗೊಂಡಿರ್ತ ಅದ್ರ ತಕ್ಕಂಗೆ ನೀವು ನೀರ್ ಆಡ್ ಮಾಡಿ. ನಾನಿಲ್ಲಿ 2 ಬಟ್ಲು, 1 ಬಟ್ಲು ನವಣಕ್ಕಿ, 1 ಬಟ್ಲು ಅಕ್ಕಿ ತಗೊಂಡಿದ್ನಲ್ವಾ, ಸೊ ಅದಕ್ಕೆ 4 ಬಟ್ಲು ನೀರ್ ಹಾಕ್ತಾ ಇದೀನಿ. ನೀವ್ ಎಷ್ಟು ತಗೊಂಡಿರ್ತೀರೋ ಅಷ್ಟು ನೀರ್ ಆಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಷ್ಟು ಉಪ್ಪನ್ನ ಆಡ್ ಮಾಡ್ಬಿಟ್ಟು ಇವಾಗ ಕುದಿ ಬರೋ ತನಕ ಬಿಡ್ತೀನಿ. 1-2 ಕುದಿ ಬಂದಾದ್ಮೇಲೆ ತೊಳೆದಿರೋ ನವಣಕ್ಕಿ ಮತ್ತೆ ಅಕ್ಕಿನ ಇದಕ್ಕೆನೆ ಸೇರಿಸ್ತಾ ಇದ್ದೀನಿ. ಸೇರ್ಸಾದ್ಮೇಲೆ ಸ್ವಲ್ಪ ಸೌಟ್ ತಗೊಂಡು ಕೈ ಆಡಿ ಕುಕ್ಕರ್ ಕ್ಲೋಸ್ ಮಾಡಿ 3 ವಿಷಲ್ ಆಗೋ ತನಕ ವೇಟ್ ಮಾಡಿ. 3 ವಿಷಲ್ ಆಯ್ತು ಮತ್ತೆ ಕುಕ್ಕರ್ ಕೂಲ್ ಆಯ್ತು. ಕುಕ್ಕರ್ ಕೂಲ್ ಆದ್ಮೇಲೆ ಓಪನ್ ಮಾಡಿದ್ರೆ
ನವಣಕ್ಕಿ ಪಾಲಕ್ ರೈಸ್ ರೆಡಿ ಆಯ್ತು. ಬರೀ ನವಣಕ್ಕಿನೂ ಸಹ ಯೂಸ್ ಮಾಡ್ಬಿಟ್ಟು ಈ ತರ ರೈಸ್ ಮಾಡ್ಕೋಬಹುದು. ಇಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿನೂ ಆಡ್ ಮಾಡ್ಬಿಟ್ಟು ಮಾಡ್ಕೊಂತೀನಿ ಅಂದ್ರೂ ಬರುತ್ತೆ. ಯಾವ ತರ ಆದ್ರೂ ಮಾಡ್ಕೋಬಹುದು. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸಪ್ರೇಟ್ ಮಾಡ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡಿ ಅಕ್ಕಿ ಮತ್ತೆ ನವಣಕ್ಕಿ ಮಿಕ್ಸ್ ಮಾಡ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತಾನು ಕಮೆಂಟ್ ಮಾಡಿ. ಇನ್ನು ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇರುವುದೆಲ್ಲವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ, ಕಳೆದುಕೊಂಡ ಎಲ್ಲವನ್ನು ಪಡೆಯಲು ಸಾಧ್ಯವಿಲ್ಲ, ಹಾಗೆ ಪಡೆದುಕೊಂಡ ಎಲ್ಲವನ್ನು ಕೊಡಲು ಸಾಧ್ಯವಿಲ್ಲ. ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.